we are officially in France. ಹುಡುಗಿ ಹಿಂಸೆ ಇಡ್ತಾ ಇದ್ ನಂಗಂತೂ ವಿಡಿಯೋ ಮಾಡು ಅಂತ. ಸುಮ್ಮನೆ ಇರ. Hi, welcome to another day, another travel series. ಹಾಯ್ ವೆಲ್ಕಮ್ ಟು ಅನದರ್ ಡೇ ಅನದರ್ ಟ್ರಾವೆಲ್ ಸೀರೀಸ್. ನಾನು ಕಾವ್ಯ. ಇವತ್ತು ನಾವು ಯುರೋಪ್ನಲ್ಲಿರುವಂಥ ಕ್ರಿಸ್ಮಸ್ ಮಾರ್ಕೆಟ್ಗಳಿಗೆ ಹೋಗ್ತಾ ಇದ್ದೀವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಹೇಗಿರುತ್ತೆ ಇವತ್ತು ಯುರೋಪ್ನಲ್ಲಿರುವಂಥ ಕ್ರಿಸ್ಮಸ್ ಮಾರ್ಕೆಟ್ಸ್ ಅಂತ ನೋಡೋಣ. ಯುರೋಪ್ನಲ್ಲಿ ಬಹಳ ಫೇಮಸ್ ಆದಂಥ ಫ್ರಾನ್ಸ್ ಕ್ರಿಸ್ಮಸ್ ಮಾರ್ಕೆಟ್ಗಳಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ನಾವು ಜರ್ಮನಿನಲ್ಲಿದ್ದೀವಿ. ಜರ್ಮನಿಯಿಂದ ಫ್ರಾನ್ಸ್ ಬಾರ್ಡರಿಗೆ ಹೋಗಿ ಅಲ್ಲಿರೋ ಕ್ರಿಸ್ಮಸ್ ಮಾರ್ಕೆಟ್ನೆಲ್ಲ ನೋಡಿಕೊಂಡು ನಿಮಗೂ ತೋರಿಸ್ತೀವಿ ಹೇಗಿರುತ್ತೆ, ಎಷ್ಟು ಬ್ಯೂಟಿಫುಲ್ ಆಗ್ತದೆ ಕ್ರಿಸ್ಮಸ್ ಮಾರ್ಕೆಟ್ಸ್ ಅಂತ ಅಂದ್ಬಿಟ್ಟು. ವೆಲ್ಕಮ್ ಟು ಮೈ ಚಾನೆಲ್. ನಾನು ಕಾವ್ಯ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ, ನಾನು ಸದ್ಯಕ್ಕೆ ಜರ್ಮನಿ, ಫ್ರಾನ್ಸಿಂದ ಟ್ರಾವೆಲ್ ಎಕ್ಸ್ಪೀರಿಯನ್ಸ್, ಲೈಫ್ ಸ್ಟೈಲ್ ಹಾಗೂ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸ್ವಲ್ಪ ಕೋಲ್ಡ್ ಆಗಿದೆ, ಅದಕ್ಕೆ ನನ್ನ ವಾಯ್ಸ್ ಹೀಗಿದೆ. ಸೊ ಎಂಟೈರ್ ವೀಡಿಯೋ ಹೀಗೆ ಇರುತ್ತೆ. ಹೋಪ್ಫುಲಿ ಐ ಗೆಟ್ ಬೆಟರ್ ಸೂನ್. ಸೊ ಬೇರೆ ಕಂಟ್ರಿಗಳೆಲ್ಲ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ರೋಡ್ ಕ್ರಾಸ್ ಮಾಡೋಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡಬೇಕು, ಬಟ್ ಯುರೋಪ್ ಯೂನಿಯನಲ್ಲಿದ್ದರೆ ಎಷ್ಟು ಈಸಿ ಅನ್ನೋದನ್ನು ತೋರಿಸ್ತೀನಿ. ಇವಾಗ ನಾವು ಎಲ್ಲಿದ್ದೀವಿ? ಜರ್ಮನಿನಲ್ಲಿದ್ದೀವಿ. ಇವಾಗ ಈ ಬ್ರಿಡ್ಜ್ ಇದೆ. ಈ ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಡು ಹೋದರೆ ಆ ಸೈಡಿಗೆ ಎಲ್ಲಿ ಹೋಗ್ತೀವಿ? ಫ್ರಾನ್ಸ್. ಎಸ್, ಈ ಕಡೆ ಇರೋದು ಜರ್ಮನಿ, ಈ ಕಡೆ ಇರೋದು ಫ್ರಾನ್ಸ್. ಇಟ್ ಇಸ್ ದ್ಯಾಟ್ ಈಸಿ. ಒಂದು ಹಾಕಿದ್ದಾರೆ ಬೋರ್ಡಲ್ಲಿ ಫ್ರಾನ್ಸ್. ಸೊ ವಿ ಆರ್ ಅಫಿಷಿಯಲಿ ಇನ್ ಫ್ರಾನ್ಸ್. ಅಷ್ಟೇ, ಯಾವ ಬಾರ್ಡರ್ ಸೆಕ್ಯೂರಿಟಿ ಇಲ್ಲ, ಏನೂ ಇಲ್ಲ. ದಿಸ್ ಇಸ್ ಯುರೋಪ್ ಯೂನಿಯನ್. ನೋಡೇನು ಓಪನ್ ಇರಲ್ಲ ಅಂತಿದ್ದಲ್ಲ, ಇಷ್ಟು ಚೆನ್ನಾಗೆಲ್ಲ ಓಪನ್ ಇದೆ. ಏನು ಓಪನ್ ಇದೆ? ನೋಡು, ಬೋಟ್ ಟೂರ್ ನಡೀತಾ ಇದೆ. ಇದು ಫೈನಲಿ ಫೇಮಸ್ ಕ್ರಿಸ್ಮಸ್ ಮಾರ್ಕೆಟ್ ಸ್ಟ್ರೀಟಿಗೆ ಬಂದಿದ್ದೀವಿ, ಸ್ಟಾಲ್ಸ್ಬರ್ಗಲ್ಲಿ. ಇದನ್ನಂತೂ ನೀವು ಎಲ್ಲ ಕಡೆ ನೋಡ್ತೀರ ಅನ್ಸುತ್ತೆ. ಎಲ್ಲ ಇನ್ಸ್ಟಾಗ್ರಾಮಲ್ಲೂ ಕ್ರಿಸ್ಮಸ್ ಮಾರ್ಕೆಟ್ ಇನ್ ಫ್ರಾನ್ಸ್ ಅಂತ ಅಂದರೆ ಇದೆ ಕಾಣೋದು. ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಿ ನೋಡೋಕೆ ತುಂಬ ಚೆನ್ನಾಗಿದೆ. ನಾವು ಸುಮಾರು ಕ್ರಿಸ್ಮಸ್ ಮಾರ್ಕೆಟ್ಗಳನ್ನ ವಿಸಿಟ್ ಮಾಡಿದ್ದೀವಿ ಆಲ್ರೆಡಿ, ಪೋಲ್ಯಾಂಡ್ನಲ್ಲಿ, ಜರ್ಮನಿನಲ್ಲಿ, ಎಲ್ಲ ಕಡೆ. ಬಟ್ ಐ ಥಿಂಕ್ ದಿಸ್ ಇಸ್ ರಿಯಲಿ ಬ್ಯೂಟಿಫುಲ್. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಪ್ರತಿಯೊಂದು ಶಾಪಲ್ಲೂ ಏನಾದರೂ ಒಂದು ಕ್ರಿಸ್ಮಸ್ ಥಿಂಗ್ನ ಹಾಕಿದ್ದಾರೆ. ಇಟ್ಸ್ ವೆರಿ ಕ್ಯೂಟ್. ಒಂದು ಫೇಮಸ್ ಕೆಥಿಡ್ರಲ್ ಇಸ್ ಐ ಡೋಂಟ್ ನೋ ಎಷ್ಟು ವರ್ಷ ಹಳೆದಂತ. ಇಟ್ಸ್ ವೆರಿ ಓಲ್ಡ್ ಕೆಥಿಡ್ರಲ್. ಅಲ್ಲಿ ಒಳಗೆ ನೋಡಲಿ, ಒಳಗಂತೂ ನಂಗಂತೂ ನೋಡುವ ಒಳಗೆ ಎಲ್ಲಿ ಬಂದು ಫೋನ್ ಯೂಸ್ ಮಾಡೋದು ಬಿಡಲ್ಲ. ನಾನೇನೋ ಹುಡುಕ್ತಾ ಇದ್ದೆ, ಇಂಪಾರ್ಟೆಂಟ್ ಮಗ ಹುಡುಕ್ತಾ ಇದೆಯಾ ಅಲ್ಲಿ? ಈ ಹುಡುಗಿ ಹಿಂಸೆ ಇಡ್ತಾ ಇದ್ ನಂಗಂತೂ ವಿಡಿಯೋ ಮಾಡು ಅಂತ. ವೆಲ್ಕಮ್ ಟು ಸೆಕೆಂಡ್ ಕ್ರಿಸ್ಮಸ್ ಮಾರ್ಕೆಟ್. ನಾವು ಆವಾಗಲೇ ಹೋಗಿದ್ದು ಕ್ರಿಸ್ಮಸ್ ಮಾರ್ಕೆಟ್ ಬಂದ್ಬಿಟ್ಟು ಸ್ಟಾಲ್ಸ್ಬರ್ಗ್ ಅಂತ ಫ್ರಾನ್ಸಲ್ಲಿ. ಇವಾಗ ಮತ್ತೆ ಇನ್ನೊಂದು ಕ್ರಿಸ್ಮಸ್ ಮಾರ್ಕೆಟಿಗೆ ಬಂದಿದ್ದೀವಿ. ಇದು ಫ್ರಾನ್ಸಲ್ಲೇ ಇರೋದು. ಇದು ಕೋಲ್ಮಾರ್ ಅಂತ. ನಾವು ಆಲ್ಮೋಸ್ಟ್ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ 1.5 hours ಆಯಿತು. ಜಾಸ್ತಿ ಏನಿಲ್ಲ, ಐ ಥಿಂಕ್ 100 kilometers ರೇಂಜಲ್ಲೇ ಇದೆ. 60 kilometers. 60 kilometers ರೇಂಜಲ್ಲೇ ಇದೆ. ಸೊ ಯು ಕ್ಯಾನ್ ಕವರ್ ಬೋತ್ ಆಫ್ ದ ಕ್ರಿಸ್ಮಸ್ ಮಾರ್ಕೆಟ್ಸ್ ಇನ್ ಒನ್ ಸಿಂಗಲ್ ಡೇ ಇಫ್ ಯು ವಿಶ್ ಟು. ಟಿಕೆಟ್ ಕೊಡ್ತಾರ ತಿನ್ನಕ್ಕೆ? ಡಿಸ್ಕೌಂಟ್ ಕೊಟ್ರು ತಿನ್ನಕ್ಕೆ ಅಂತ ಏನೋ ಅಂದಂಗಿತ್ತು ನೀನು. ಟಿಕೆಟ್ ಕೊಡ್ತೀನಿ ಬೇಕಾದ್ರೆ ತಿನ್ನು. ಏನ್ ಡಿಸ್ಕೌಂಟ್ ಕೊಟ್ರು? ಕ್ರಿಸ್ಮಸ್ ಆಲ್ರೆಡಿ 8.
ಊರಲ್ಲೆಲ್ಲ ಇರುತ್ತಲ್ಲ ಜೈಂಟ್ ವೀಲ್ ಅದೇ ಥರ ಸೇಮ್ ಇದೆ ಜೈಂಟ್ ವೀಲ್. ಆದರೆ ಇಲ್ಲಿ ವಿಂಟರ್ ಅಲ್ವಾ, ಅದಕ್ಕೆ ಸ್ವಲ್ಪ ಪ್ರೊಟೆಕ್ಷನ್ ಜಾಸ್ತಿ. ಎಲ್ಲ ಗ್ಲಾಸ್ ಆಗಿ ಮುಚ್ಚಿಬಿಟ್ಟಿದ್ದಾರೆ, ನಮ್ಮ ಕಡೆ ಓಪನ್ ಆಗಿಬಿಡ್ತಾರೆ ಅಷ್ಟೇ. ಇಲ್ಲ ಇವ್ರೊಂಥರ ನೆಗೆಕ್ ಟ್ರೈ ಮಾಡ್ಬಿಟ್ರೆ ಅಂತ ಥ್ರಿಲ್ ಹೆಂಗಿದ್ರು ಸ್ಲೋ ಆಗಿ ಹೋಗ್ತಾರೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಾವು ಸದ್ಯಕ್ಕೆ ಜರ್ಮನಿಯ ಸ್ಟುಟ್ಗಾರ್ಟ್ನಲ್ಲಿದ್ದೀವಿ. ಇವತ್ತು ನಾವು ಜರ್ಮನಿ ಸ್ಟುಟ್ಗಾರ್ಟಿಂದ ಬ್ಲ್ಯಾಕ್ ಫಾರೆಸ್ಟ್ ರೀಜನಿಗೆ ಹೋಗ್ತಾ ಇದ್ದೀವಿ. ನಾವು ಇದೇ ಪ್ಲೇಸಿಗೆ ಮುಂಚೆ ಆಲ್ರೆಡಿ ಒಂದು ಸಲ ಹೋಗಿದ್ವಿ ಸಮ್ಮರಲ್ಲಿ, ಇದೇ ವರ್ಷ. ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಅದಕ್ಕೆ ಈಗ ಇನ್ನೊಂದ್ಸಲ ವಿಂಟರಲ್ಲಿ ಹೋಗೋಣ, ಅದೇ ಪ್ಲೇಸ್ನ ವಿಂಟರಲ್ಲಿ ಹೇಗಿರುತ್ತೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಿಮ್ಮ ಕರ್ಕೊಂಡು ಹೋಗ್ತೀನಿ, ಬನ್ನಿ ಬ್ಲ್ಯಾಕ್ ಫಾರೆಸ್ಟ್ ರೀಜನ್ ನೋಡೋಣ ಜರ್ಮನಿನಲ್ಲಿ. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಈ ರೈಡ್ ಮಾಡಿದ್ವಿ, ಟಾಕ್ಬಿನ್ ರೈಡ್. ತುಂಬ ಚೆನ್ನಾಗಿತ್ತು ಸಮ್ಮರಲ್ಲಿ. ಸೊ ಈ ಸಲ ನಾವು ಅಂದ್ಕೊಂಡು ಫುಲ್ ಸ್ನೋ ಕೆಪ್ಡ್ ವ್ಯೂ ಇರುತ್ತೆ ಅಂತ. ಆದರೆ ಅನ್ಫಾರ್ಚುನೇಟ್ಲಿ ಬ್ಲ್ಯಾಕ್ ಫಾರೆಸ್ಟಲ್ಲಿ ಅಷ್ಟೊಂದು ಸ್ನೋ ಆಗಿಲ್ಲ, ಬಟ್ ಸ್ಟಿಲ್ ಗುಡ್. ಈ ರೈಡ್ ಇನ್ನೂ ಇದೆ. ನಾವು ಅಂದ್ಕೊಂಡ್ವಿ ಅಯ್ಯೋ ಈ ರೈಡ್ ಏನಾದರೂ ಸ್ಟಾಪ್ ಮಾಡಿಬಿಟ್ಟಿದ್ರೆ, ವಿಂಟರ್ಸಲ್ಲಿ ಮೋಸ್ಟ್ ಆಫ್ ದ ರೈಡ್ಸ್ ಸ್ಟಾಪ್ ಮಾಡ್ತಾರೆ. ಸೊ ಆ ಥರ ಏನೋ ಸ್ಟಾಪ್ ಮಾಡಿಬಿಟ್ಟಿದ್ರೆ ಏನಪ್ಪ ಗತಿ ಅಂದ್ಕೊಂಡ್ವಿ. ಬಟ್ ಗುಡ್, ಆ್ಯಕ್ಚುಲಾಗಿ ಇಟ್ ಈಸ್ ವರ್ಕಿಂಗ್. ಇದು ಇದೆಯಲ್ಲ, ಇದ್ರ ಕುತ್ಕೊಂಡು ಮೇಲ್ ತನಕ ಹೋಗ್ತೀವಿ. ಮೇಲಿಂದ ಬಿಡ್ತಾರೆ ಅವರು, ಅದಾದ್ಮೇಲೆ ನಾವೇ ಕಂಟ್ರೋಲ್ ಮಾಡ್ಕೊಂಡು ಕೆಳಗೆ ಬಂದು ಬರ್ತೀವಿ. ಸೊ ಹೋಪ್ಫುಲಿ ಇಟ್ಸ್ ಗೋನಾ ಬಿ ಗುಡ್. ಈ ಸಲ ನಂಗೆ ಟೋಪಿ ಬೇಕು, ಕೋಲ್ಡ್ ಇದೆ. ಮತ್ತೆ ಕೆಳಗೆ ಬರ್ಬೇಕಾದ್ರೆ ಸಂಡೆ ಆಗ್ಬಿಡುತ್ತೆ. ಬ್ರೇಕ್. ವಿ ವರ್ ನಾಟ್ ಏಬಲ್ ಟು ರೆಕಾರ್ಡ್ ಬಿಕಾಸ್ ಇಲ್ಲಿ ರೆಕಾರ್ಡ್ ಮಾಡಂಗಿಲ್ಲ ನಾವು ರೈಡ್ ಮಾಡ್ಬೇಕಾದ್ರೆ, ಬಿಕಾಸ್ ಆಫ್ ದ ಸೇಫ್ಟಿ ರೀಸನ್ಸ್. ಅದಕ್ಕೆ ನಾವೇನು ರೆಕಾರ್ಡ್ ಮಾಡಲಿಲ್ಲ ವಾಪಸ್ ಬರಬೇಕಾದ್ರೆ. ಬಟ್ ಇಟ್ ವಾಸ್ ಸೋ ನೈಸ್. ಒಬ್ಬರಿಗೆ €4 ಆಗುತ್ತೆ ಒನ್ ರೈಡಿಗೆ. ವಿ ವೆಂಟ್ ಆನ್ ಟು ರೈಡ್ಸ್ ಆ್ಯಂಡ್ ಈ ಫೋಟೋ ತುಂಬ ಚೆನ್ನಾಗಿತ್ತು ಅಂತ ವಿ ಗಾಟ್ ದಿಸ್ ಫೋಟೋ. ಸೊ ಫೈನಲಿ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ. ನಾವು ಬ್ಲ್ಯಾಕ್ ಫಾರೆಸ್ಟ್ನಲ್ಲಿ. ಇದು ಒಂದು ಬ್ಲ್ಯಾಕ್ ಫಾರೆಸ್ಟ್ ಲೈನ್ ಹ್ಯಾಂಗಿಂಗ್. ಸೊ ಇದಕ್ಕೆ ಟಿಕೆಟ್ ತೊಗೊಂಡು ಹೋಗಬೇಕಾಗತ್ತೆ. ಇಲ್ಲ ಆಫೀಸ್ ಇದೆ, ಯೂಶಲಿ ಆಫೀಸಲ್ಲಿ ಓಪನ್ ಇರುತ್ತೆ, ಆಫೀಸಲ್ಲಿ ಟಿಕೆಟ್ ತೊಗೊಳ್ಬೋದು. ಇಲ್ಲ ಅಂತ ಅಂದರೆ ಅಲ್ಲಿ ವೆಂಡಿಂಗ್ ಮಿಷಿನ್ ಇದೆ, ಅಲ್ಲಿ ಮುಂದೆ ಹೋದರೆ ಅದು 24/7 ವೆಂಡಿಂಗ್ ಮಿಷಿನ್ ಓಪನ್ ಇರುತ್ತೆ. ಸೊ ವೆಂಡಿಂಗ್ ಮಿಷಿನಲ್ಲಿ ನಾವು ಟಿಕೆಟ್ ತೊಗೋಬೋದು. ಎಷ್ಟಾಗುತ್ತೆ ಒಬ್ಬರಿಗೆ ಟಿಕೆಟ್? €12 ಆಗುತ್ತೆ. ಗ್ರೂಪಲ್ಲಿ ಬಂದರೆ 5 people ಇಟ್ ಈಸ್ 55. ಓಕೆ. 10 people ಇದ್ರೆ ಇಟ್ಸ್ ಓನ್ಲಿ 10. ದಟ್ ಇಸ್ ನೈಸ್ ಆ್ಯಕ್ಚುಲಿ. ಸೊ ಇದನ್ನು ನಾವು ಆಲ್ರೆಡಿ ಸಮ್ಮರ್ಗೆ ಈ ಲೊಕೇಶನ್ಗೆ ಬಂದಿದ್ದೀವಿ. ತುಂಬಾ ಬ್ಯೂಟಿಫುಲ್ ಆಗಿತ್ತು. ಸೊ ವಿಂಟರಲ್ಲಿ ಹೇಗೆ ಕಾಣುತ್ತೆ ಅಂತ ನೋಡೋದಕ್ಕೆ ಬಂದಿದ್ದೀವಿ. ಬನ್ನಿ ಹೋಗೋಣ. ರೋಡ್ ಮಧ್ಯೆ ಅಲ್ಲೆಲ್ಲ ಸ್ಟಾಪ್ ಮಾಡ್ತಾ ಇದ್ದೀವಿ. ಎಂತಕ್ಕೆ ಅಂದರೆ ಈ ಕಡೆ ಪರ್ಪಲ್ ಸ್ಕೈ ಕಾಣಿಸ್ತಾ ಇದೆ,
ಈ ಕಡೆ ಆರೆಂಜ್ಗೆ ಕ್ಯಾಮ್ರಾ ಓನ್ ಜಸ್ಟಿಫೈ ದಿಸ್ ವ್ಯೂ. ಕ್ಲೌಡ್ ಯಾವುದು ಸ್ನೋ ಯಾವುದು ಒಂದು ಗೊತ್ತಾಗ್ತಿಲ್ಲ ಇಲ್ಲಿ. ಆ್ಯಕ್ಚುಲಿ ಅದು ಆ ಕಡೆ ಮರದಿಂದ ಹಿಂದೆ ಕಾಣಿಸ್ತಿರೋದೆಲ್ಲ ಕ್ಲೌಡ್ಸ್, ಬಟ್ ಕ್ಯಾಮ್ರಾಯಿಂದ ಕಾಣಿಸ್ತಾ ಇಲ್ಲ. ಲಾಸ್ಟ್ ಅಂಡ್ ಫೈನಲ್ ಸ್ಟಾಪ್ ನಮ್ಮ ಲಾಸ್ಟ್ ಅಂಡ್ ಫೈನಲ್ ಸ್ಟಾಪ್ ಇನ್ ಬ್ಲ್ಯಾಕ್ ಫಾರೆಸ್ಟ್. ಟ್ರೈಬರ್ಗ್ ಅನ್ನೋ ಊರಲ್ಲಿ ಇದೀವಿ. ಏನ್ ಮಾಡಕ್ ಬಂದಿದೀವಿ ಇವಾಗ? ಇಲ್ಲಿ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಒರಿಜಿನೇಟ್ ಆಗಿದ್ದು ಅನ್ನೋ ಒಂದು ಸ್ಟೋರಿ ಇದೆ. ಐ ಡೋಂಟ್ ನೋ, ತುಂಬಾ ಹಿಂದೆ ಈ ರೀಜನ್ ಅಲ್ಲೇ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಒರಿಜಿನೇಟ್ ಆಗಿರುತ್ತೆ. ಸೊ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ನ ತಿನ್ಕೊಂಡು ಜರ್ಮನಿಯ ಹೈಯೆಸ್ಟ್ ವಾಟರ್ ಫಾಲ್ಸ್ ಇದೆ ಇಲ್ಲಿ. ಹೈಯೆಸ್ಟ್ ಲಾರ್ಜೆಸ್ಟ್ ಗೊತ್ತಿಲ್ಲ, ವಾಟರ್ ಫಾಲ್ಸ್ ಇದೆ ಇಲ್ಲಿ. ಸೊ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ರೆ ನೋಡಿದ್ರೆ ಜಾತ್ರೆ ಮಾಡ್ಬಿಟ್ಟಿದ್ದಾರೆ. ಲೈಟ್ಗಳೆಲ್ಲ ಹಾಕ್ಬಿಟ್ಟು ನಮ್ಮ ಕಡೆ ಎಲ್ಲ ಶುಕ್ರವಾರದೊತ್ತು ದೇವಸ್ಥಾನಕ್ಕೆ ಲೈಟ್ ಹಾಕ್ತಾರಲ್ಲ ಹಂಗೆ ಹಾಕಿದ್ದಾರೆ ಇವರು. ಆಮೇಲೆ ಜನನು ಹಂಗೆ ತುಂಬಿಕೊಂಡಿದ್ದಾರೆ. ಸೊ ನೋಡೋಣ ಏನೇನು ನೋಡಕ್ಕಾಗುತ್ತೆ ಅಂತ ಅಂದ್ಬಿಟ್ಟು. ನಾನೆಲ್ಲ ಕ್ಲೋಸ್ ಆಗಿರುತ್ತೆ ಅಂದ್ರೆ ಎಲ್ಲ ಓಪನ್ ಕ್ರೌಡೆಡ್ ಆಗಿದೆ. ಲೈಟ್ ನೋಡ್ತಾ ಸೈಕ್ ಆಗ್ತದೆ, ಏನು ಹಿಂಗ್ ಲೈಟ್ ಹಾಕ್ತಾರು ಅಂತ. ಕೊಡ್ಸಬೇಕು ಈ ಕ್ಲಾಕ್. ಕೊಡಿಸ್ತೀನಿ. ಜಸ್ಟ್ 884 euros. ಎಷ್ಟು? ಒಂದು 70,000? 80,000. 80,000, ಜಸ್ಟ್ 80,000. ಸ್ಕೂಟ್ ಆಗಿದೆ. ಇದಕ್ಕೆ ನೋಡಿ ಡಿಸ್ಕೌಂಟ್ ಬೇರೆ ಇದೆ ತಗೋ. ಏನೋ ಮುರ್ದಾಕೋರೆ 87 euros ಇರೋದು 87. ನಾನು ನೆಟ್ಟೆ ಓದು 874. ಜರ್ಮನಿಯ ಲಾರ್ಜೆಸ್ಟ್ ವಾಟರ್ ಫಾಲ್ಸ್ ನೋಡೋಣ ಅಂತ ಬಂದ್ವಿ. ಅನ್ಫಾರ್ಚುನೇಟ್ಲಿ ಅಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ ಹಾಕ್ಬಿಟ್ಟಿದ್ದಾರೆ. ಒಬ್ರಿಗೆ ಎಂಟ್ರಿ ಫೀಸ್ 25 euros ಅಂತ ಹಾಕಿದ್ರು. 29 euro, ಕರೆಕ್ಟ್ 29 euro ಅಂತ ಹಾಕಿದ್ರು. ಸೈಕ್ ಆಗ್ಬಿಟ್ವಿ, ಅದಕ್ಕೆ ಬೇಡ ಹೋಗೋದು ಅಂತ ಈಚೆ ಬಂದ್ವಿ. ಪರವಾಗಿಲ್ಲ, ಇನ್ನೊಂದ್ಸಲ. ಬ್ಯೂಟಿಫುಲ್ ಆಗಿರೋದು ಫ್ರಾನ್ಸ್ ಮಾರ್ಕೆಟ್ ಗೆ ಫ್ರೀ ಇತ್ತು ಎಂಟ್ರಿ. ಕೋಲ್ಮಾರ್ಗ್ ಎಲ್ಲ ಫ್ರೀ ಇತ್ತು ಎಂಟ್ರಿ. ಕ್ರಿಸ್ಮಸ್ ಮಾರ್ಕೆಟ್ ಇದು ನೋಡಿದ್ರೆ ದುಡ್ಡು ಅಂತ, ಇದಕ್ಕೆ ಏನಕ್ಕೆ ದುಡ್ಡು ಅಂತ ನಮಗೂ ಗೊತ್ತಿಲ್ಲ. ಸೊ ಎನಿವೇ ಇಟ್ಸ್ ಓಕೆ. ಇಷ್ಟು ದೂರ ಬಂದ್ವಿ, ಅದೊಂದು ಬೇಜಾರು. ಬಟ್ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಸಿಕ್ಕಿದ್ರೆ ಖುಷಿಯಾಗಿ ತಿನ್ಕೊಂಡು ವಾಪಸ್ ಹೋಗ್ತೀವಿ. This is the famous black forest cake. ಇದನ್ನ ಒರಿಜಿನಲಿ ಆಲ್ಕೋಹಾಲ್ ಮಿಕ್ಸ್ ಮಾಡಿ ಕೊಡ್ತಾರಂತೆ, ಬಟ್ ದೇ ವಿಲ್ ಆಸ್ಕ್ us like if you want it with alcohol or without alcohol. We choose to eat without alcohol. We are all teetotalers.